ನಮಸ್ತೆ, ನನ್ನ ಹೆಸರು ತನ್ವಿ ಅನಿಲ್ ಅಂತ. ನಾನು SSLCಯಲ್ಲಿ 91% ತೆಗೆದಿದ್ದೀನಿ. ಇವತ್ತು ನನಗೆ ಇಲ್ಲಿ ಕರೆದು ಈ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದು ನಮ್ಮಮ್ಮ, ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್. ನಾನು ಓದಿದ್ದು ಬಂದು ಕನಕಪುರ ಆದರ್ಶ ವಿದ್ಯಾಲಯದಲ್ಲಿ. ಹೌದು, ತುಂಬ ಖುಷಿ ಕೊಟ್ಟಿದೆ. ಅದು ನಮ್ಮಮ್ಮ ಟೀಚರ್ ಆಗಿ ನನಗೆ ಇಷ್ಟು ಸನ್ಮಾನ ಕೊಡ್ತಿರೋದಕ್ಕೆ ತುಂಬ ಖುಷಿ ಆಯಿತು. ನಾನು ಡಾಕ್ಟರ್ ಆಗಬೇಕು. ಅವರೇ ಅಲ್ವಾ ಎಲ್ಲ ಹೇಳ್ಕೊಡೋದು, ಅವರು ಅದೇ ಹೇಳ್ಕೊಟ್ಟಿರೋದು. ಕನಕಪುರದಲ್ಲಿರೋದಕ್ಕೆ ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಇದೆ ನಮಗೆ. ನಮ್ಮ CM ನಮ್ಮೂರವರೂ ಹೆಮ್ಮೆ ಇದೆ ನಮಗೆ. ಖುಷಿ ಕೊಟ್ಟಿದೆ ಮೇಡಮ್, ಮಗಳಿಗೆ ಈ ತರ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು, ಅದಕ್ಕೆ ನಮ್ಮ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಒಂದು ಪ್ರಶಂಸನೆ ಪತ್ರ ಮತ್ತು ಇನ್ನೂ ಹಲವಾರು ಸಾಮಗ್ರಿ ಬ್ಯಾಗ್ ವಿತರಣೆ ಮಾಡಿದ್ದಕ್ಕೆ ನಿಮ್ಗೆ ಖುಷಿ ಕೊಟ್ಟೈತೆ? ತುಂಬ ಖುಷಿಯಾಗಿದೆ. ನಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತಿರೋದು ನನ್ನ ಮಗಳು, ಅದು ಹೆಮ್ಮೆ ಇದೆ. ಅಲ್ಲಿ ಶಿಕ್ಷಕರಿಗೂ ನಾನು ಧನ್ಯವಾದ ಹೇಳಿ ಬಯಸ್ತೀನಿ. ಆದರ್ಶ ವಿದ್ಯಾಲಯ ಕೋಡಿಹಳ್ಳಿಯಲ್ಲಿ ನನ್ನ ಮಗಳು ಕಲ್ತಿರೋದು. ಸರ್ಕಾರಿ ಶಾಲೆಯಲ್ಲಿ ಶಾಲೆಯಲ್ಲಿ ಒಂದು ಪ್ರಶಸ್ತಿ. ಹೌದು, ತುಂಬ ಖುಷಿಯಾಗಿದೆ, ಸಂತೋಷ ಇದೆ ನಮಗೆ. ಈ ಫಂಕ್ಷನ್ಗೆ ನನ್ನ ಮಗಳಿಗೆ ಕರೆದು ಸನ್ಮಾನ ಮಾಡಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನ್ನ ಹೆಸರು ಅನಘಾ ಶಾನ್ಭೋಗ್ ಅಂತ. ಮಾತಾಡಿ, ನಿಮ್ಮ ಹೆಸರೇ? ನನ್ನ ಹೆಸರು ಅನಘಾ ಶಾನ್ಭೋಗ್ ಅಂತ. ನಾನು ಚೈತ್ರ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೆ. 10th ಸ್ಟ್ಯಾಂಡರ್ಡಲ್ಲಿ 93% ರಿಸಲ್ಟ್ ಬಂದಿದೆ. ಇಲ್ಲಿ ಬಂದು ತುಂಬ ಖುಷಿ. ಚೈತ್ರ ಪಬ್ಲಿಕ್ ಸ್ಕೂಲ್. ನಿಮಗೆ ಈ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಏನು ಪ್ರಶಂಸನೆ ಪತ್ರ ಕೊಟ್ಟಿದ್ದಾರೆ, ಖುಷಿ ತಂದಿದೆಯಾ? ಮತ್ತೆ ಮುಂದೆ ನಿಮ್ಗೆ ಏನು ಓದಲು ಒಂದು ಇನ್ಸ್ಪಿರೇಷನ್ ಆಗಿ ಇವರು ತುಂಬ ಖುಷಿ ಆಗ್ತಾ ಇದೆ. ಮುಂದೆ ಏನು ಓದ್ಬೇಕು ಅನ್ಕೊಂಡಿದ್ದಾರೆ ನೀವು? ನಾನು PCMC ಮಾಡಬೇಕು ಅಂತ. ಏನು ಮಾಡಬೇಕು? PCMC ಇಂಜಿನಿಯರಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ಸೃಜನ್ ಜೈನ್ ಅಂತ. ನಾನು ಎಕ್ಸ್ಪರ್ಟ್ PU ಕಾಲೇಜ್ ಮಂಗಳೂರಲ್ಲಿ ಓದಿದ್ದು. ನಮ್ಮ ತಂದೆ ತಾಯಿ ಇಬ್ಬರು ಶಿಕ್ಷಕರು. ಗೌರ್ಮೆಂಟ್ ಕಡೆಯಿಂದ ತುಂಬ ಖುಷಿ ಆಗ್ತಿದೆ. ಈ ಥರ ಪ್ರೈಸ್ ಕೊಟ್ಟರೆ ತುಂಬ ಮೋಟಿವೇಟ್ ಆಗುತ್ತೆ ನಮಗೂ. ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಗ್ತಿದೆ. ನಾನು ನೀಟ್ ಎಕ್ಸಾಮ್ ಕೊಟ್ಟಿದ್ದೀನಿ, ರಿಸಲ್ಟ್ಸ್ಗೋಸ್ಕರ ಕಾಯ್ತಿದ್ದೀನಿ. ಈ ಥರ ಇನ್ನೂ ತುಂಬ ಮೋಟಿವೇಟ್ ಆಗುತ್ತೆ, ಇನ್ನೂ ಮಾಡ್ಬೋದು ನಾವು ಅಂತ ತುಂಬ ಮೋಟಿವೇಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನೀವೇನು ಕನಸು ಕಂಡಿದ್ರೆ ಏನಾಗಬೇಕಂತ ಹೇಳಿ? ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ. MBBS. ಮತ್ತು ಇಬ್ಬರು ತಂದೆ ತಾಯಿ ಇಬ್ಬರು ಶಿಕ್ಷಕರ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಶಿಕ್ಷಕರಾಗಿದ್ದಾರೆ. ಮನೆಯಲ್ಲಿ ಯಾವ ರೀತಿ ಅವ್ರ ಜೊತೆ ನಿಮ್ಮ ಒಡನಾಟ ಎಷ್ಟು ಚೆನ್ನಾಗಿರುತ್ತೆ ಒಂದು? ಯಾಕಂದ್ರೆ ಅವ್ರ ಶಾಲೆಯಲ್ಲಿ ಅವರಿಂದನೇ ಅವರು ಅಲ್ಲಿ ಮೋಟಿವೇಟ್ ಮಾಡ್ತಾರೆ, ನಮ್ಮನ್ನು ಮೋಟಿವೇಟ್ ಮಾಡ್ತಾರೆ, ತುಂಬ ಮೋಟಿವೇಟ್ ಮಾಡ್ತಾರೆ. ತುಂಬ ಖುಷಿ ಕೊಟ್ಟಿದೆ. ಈ ಥರ ಮೋಟಿವೇಟ್ ಆಗ್ತಾ ಇರುತ್ತೆ. ಇನ್ನೊಂದು ಸಲ ನಾವು ಸಾಧನೆ ಮಾಡೋಣ ಅನಿಸುತ್ತೆ.